ಹಾಯ್ ಫ್ರೆಂಡ್ಸ್, ನಾನು ಶಂಕರ್ ಬಾಬು. ಈಗ ಕರ್ನಾಟಕ ಸ್ಟೇಟ್ ಮಂಡ್ಯ ಜಿಲ್ಲೆಯಲ್ಲಿ ಶ್ರೀರಂಗಪಟ್ಟಣ ಎಂಬ ಊರಿಗೆ ಬಂದಿದ್ದೀವಿ ನಾವು. ಇದು ಆದಿರಂಗ ರಂಗನಾಥ ಸ್ವಾಮಿ ದೇವಸ್ಥಾನ. ಇದು ರಂಗನಾಥ ಸ್ವಾಮಿ ದೇವಸ್ಥಾನ, ಇದು ಆದಿರಂಗ ಅಂತ. ಇವಾಗ ನಾವು 3 ದೇವಸ್ಥಾನಕ್ಕೆ ಹೋಗಬೇಕು. ಆದಿರಂಗ, ಮಧ್ಯರಂಗ, ಅಂತ್ಯರಂಗ ಅಂತ. ಈಗ ಆದಿರಂಗಕ್ಕೆ ಬಂದಿದ್ದೀವಿ. ಈಗ ಇದು ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನ, ಶ್ರೀರಂಗಪಟ್ಟಣ. ಅವರ ಹೆಸರಲ್ಲಿ ಈ ಹೆಸರು ಬಂದಿದೆ, ಶ್ರೀರಂಗಪಟ್ಟಣ ಅಂತ. ದೇವಸ್ಥಾನದಲ್ಲಿ ಶ್ರೀರಂಗನಾಥ ಸ್ವಾಮಿ ಬರುವಾಗ ಗೌತಮ ಋಷಿಗೋಸ್ಕರ ಅವರು ಬೇಡಿಕೊಂಡಕ್ಕೆ ಬಂದು ಇಲ್ಲಿ ನೆಲೆಸಿದ್ದಾರೆ. ಕಾವೇರಿ ತಾಯಿ ಈಗ ನಮ್ಮ ಜನ ಎಲ್ಲ ಹೋಗಿ ಸ್ನಾನ ಮಾಡೋಕ್ಕೆ ಅಪವಿತ್ರ ಆಗಿದ್ದಕ್ಕೆ ಪವಿತ್ರ ಆಗಬೇಕು ಅಂತ ಅವರು ದೇವರ ಹತ್ರ ಕೇಳಿಕೊಂಡಾಗ ಅವರು ದೇವರಿಗೆ ದರ್ಶನ ಕೊಟ್ಟು, ಕಾವೇರಿ ತಾಯಿಗೆ ದರ್ಶನ ಕೊಟ್ಟು ಇಲ್ಲೇ ನೆಲೆಸಿದ್ದು ಜನರಿಗೆ ಒಳ್ಳೆಯದು ಮಾಡ್ತೀನಿ ಅಂತ ಭರವಸೆ ಕೊಟ್ಟು ಇಲ್ಲಿ ನೆಲೆಸಿದ್ದಾರೆ. ಅವ್ರ ಕಾಲ ಹತ್ರ ಕಮಲ ಹೂವನ್ನು ಇಟ್ಟುಕೊಂಡು ಕೂತಿರ್ತಾರೆ. ಯಾವಾಗಲೂ ಲಕ್ಷ್ಮೀ ಕಾಲ ಹತ್ರ ಕೂತ್ಕೊಂಡಿರೋದು. ಇದರಲ್ಲಿ ಕಾವೇರಿ ತಾಯಿ ಕೂತ್ಕೊಂಡಿರ್ತಾರೆ. ಒಳ್ಳೆಯ ದೇವಸ್ಥಾನ ಇದು. ಇದರಲ್ಲಿ ನಿಮ್ಮ ಏನೇ ಬೇಡಿಕೊಂಡ್ರೆ ನಿನ್ನ ಪಾಪ ವಿಮೋಚನೆ ಆಗುತ್ತೆ ಅಂತ ಜಾಗ ಇದು. ಈ ದೇವಸ್ಥಾನನ ನೋಡೋಕ್ಕೆ ಬೆಳಗ್ಗೆ 1 ಗಂಟೆಗೆ ಬಿಟ್ಟು ಇಲ್ಲಿ 6:15ಕ್ಕೆ ಬಂದ್ವಿ. ಸ್ನಾನ ಮಾಡಿಕೊಂಡು ದರ್ಶನ ಮಾಡೋಕ್ಕೆ ಒಂದು 7:15ಕ್ಕೆ ದೇವಸ್ಥಾನ ಓಪನ್ ಆಗುತ್ತೆ. ಇಲ್ಲಿ ದೇವಸ್ಥಾನ ಓಪನ್ ಆದಮೇಲೆ ನಾವು ದರ್ಶನ ಮಾಡಿಬಿಟ್ಟು ಇಲ್ಲಿಂದ ಶಿವನ ಸಮುದ್ರ ಹೋಗಬೇಕು. ನಾವು ದರ್ಶನ ಮಾಡೋಕ್ಕೆ ಇಲ್ಲಿ ಹೋಗಿ ದರ್ಶನ ಆಯ್ತು. ಇಲ್ಲಿ ಒಳ್ಳೆಯ ದೇವಸ್ಥಾನ. ಹಳೆಯ ಕಾಲದಲ್ಲಿ ಗಂಗರು ಮತ್ತು ಹೊಯ್ಸಳರು ಮತ್ತು ಮೈಸೂರು ಅರಸರು ಎಲ್ಲರೂ ಸೇರಿ ಈ ದೇವಸ್ಥಾನವನ್ನು ಕಟ್ಟಿದ್ದಾರಂತೆ. ಈ ದೇವಸ್ಥಾನದಲ್ಲಿ ಹಳೆ ಸ್ಟೈಲಲ್ಲಿ ಇದೆ. ಕೆಳಗೆ ಪೂರ್ತಿ ಕಲ್ಲಲ್ಲಿನೂ ಮೇಲೆ ಗಾರೆಯಲ್ಲಿ ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ. ತುಂಬ ಸುಂದರವಾದ ದೇವರು. ದೇವಸ್ಥಾನ ಒಳಗೆ ಸುಮಾರು 3.5 ಅಡಿ ಉದ್ದ ಇರುವ ವಿಗ್ರಹ ಇದೆ. 3.5 ಅಡಿ ಅಂದರೆ ಹತ್ರ 10-10.5 ಅಡಿ ಉದ್ದ ಇರೋ ವಿಗ್ರಹ ಇಲ್ಲಿ ಇದೆ. ಶ್ರೀ ರಂಗನಾಥ ಸ್ವಾಮಿ, ಶ್ರೀರಂಗಪಟ್ಟಣ ಅಂತ ಈ ಊರು. ರಂಗನಾಥ ಸ್ವಾಮಿ ಇಲ್ಲಿ ನೆಲೆಸಿದ್ದಾರೆ. ಜನರಿಗೆ ಒಳ್ಳೆಯದು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಆದಿರಂಗನಾಥ ಸ್ವಾಮಿ ದೇವಸ್ಥಾನ ಇದು. ನೆಕ್ಸ್ಟ್ ಮಧ್ಯರಂಗಕ್ಕೆ ಶಿವನ ಸಮುದ್ರ. ಇಲ್ಲಿಂದ 75 ಕಿಲೋಮೀಟರ್ ಇದೆ ಶಿವನ ಸಮುದ್ರ ಅಂತ. ಶಿವನ ಸಮುದ್ರ ಹತ್ರ ಮಧ್ಯರಂಗನಾಥ ಸ್ವಾಮಿ ದೇವಸ್ಥಾನ. ಇಲ್ಲಿಂದ ಶಾರ್ಟ್ಕಟ್ಟಲ್ಲಿ 75 ಕಿಲೋಮೀಟ್ರು, ಇನ್ನೊಂದು ದಾರಿಯಲ್ಲಿ 94 ಕಿಲೋಮೀಟ್ರ್ ಅಂತ ಇರುತ್ತೆ. ಇಲ್ಲಿ ದೇವರು ನೋಡಿ, ಇಲ್ಲಿ ದೇವಸ್ಥಾನ ಪುನರುದ್ಧಾರಣೆ ಮಾಡ್ತಾ ಇದ್ದಾರೆ. ಇಲ್ಲಿ ದೇವಸ್ಥಾನವನ್ನು ರೆಡಿ ಮಾಡ್ತಾ ಇದ್ದಾರೆ. ಹಳೆ ದೇವಸ್ಥಾನ ಕೆರಳಿ ಬಿಟ್ಟು ಈಗ ಹೊಸ ದೇವಸ್ಥಾನ ರೆಡಿ ಮಾಡ್ತಾ ಇದ್ದಾರೆ. ಪುನರುದ್ಧಾರಣೆ ಮಾಡ್ತಾರೆ ಅಂತೆ. ಇನ್ನೂ 2 ವರ್ಷ ಆಗುತ್ತಂತೆ. ಪಕ್ಕದಲ್ಲಿ ಒಂದು ಟೆಂಟ್ ಹಾಕಿ ಅದರಲ್ಲಿ ದೇವರು ಮತ್ತು ತಾಯರನ್ನು ಇಲ್ಲಿ ದರ್ಶನಕ್ಕಿಟ್ಟಿದ್ದಾರೆ. ಇದರಲ್ಲಿ ನಾವು ಹಿಂದೆ ಹೋಗಿ ದೇವಸ್ಥಾನ ಕಟ್ಟುವುದನ್ನು ನಾವು ವಿಡಿಯೋ ತಗೊಂಡಿದ್ದೀವಿ. ಒಳ್ಳೆ ಸ್ಟೈಲಲ್ಲಿ ಕಟ್ತಾ ಇದ್ದಾರೆ. ಈಗ
ಅದು ಪೇಂಟ್ ಎಲ್ಲ ಹೊಡೆದ್ರೆ ಒಳ್ಳೆ ಇದಾಗತ್ತೆ. ಇದು ಶಿವನ ಸಮುದ್ರ ಅಂತ ಒಂದು ಜಾಗ ಇದು. ಇಲ್ಲಿ ವರಕುಂಟೆ ಅಂತ ಒಂದು ಫಾಲ್ಸ್ ಐತೆ. ಇಲ್ಲಿ ಹತ್ರನೇ ಒಂದು ಬೋಟಿಂಗ್ ಹೋಗುವಂಥ ಜಾಗನೂ ಇದೆ. ಇದು ದೇವಸ್ಥಾನ ಶಿವನ ಸಮುದ್ರ ಮಧ್ಯ ರಂಗ ಅಂತೆ. ಇದರಲ್ಲಿ ಇರೋದು ಶ್ರೀರಂಗಪಟ್ಟಣದಲ್ಲಿದೆ ಆದಿರಂಗ ಫಸ್ಟು ಕಟ್ಟಿರೋ ದೇವಸ್ಥಾನ. ಅದು ಈ ಕಾವೇರಿ ತೀರದಲ್ಲಿ. ಇದು ಎರಡನೇ ದೇವಸ್ಥಾನ ಮಧ್ಯರಂಗ ಅಂತೆ. ಇದನ್ನು ಕಾವೇರಿ ತೀರದಲ್ಲಿ ಇರೋದು ಮಧ್ಯರಂಗ ಇದೆ ದೇವಸ್ಥಾನ. ಇದ್ರೂ ಶ್ರೀರಂಗನಾಥ ಸ್ವಾಮಿ ಇದು. ಹಿಂದೆ ಹೋಗಿ ನಾವು ಫೋಟೋ ಎಲ್ಲ ತೆಗೆದುಕೊಂಡಿದ್ವಿ. ನಮ್ಮ ಜೊತೆ ಬಂದಿರೋರು ಹೆಂಗಸರು ಎಲ್ಲ ಫೋಟೋ ತೆಗೆದುಕೊಂಡ್ರು. ನೋಡಿ ಹಿಂದೆ ದೇವಸ್ಥಾನ ಇವಾಗ ಕಟ್ತಾ ಇದ್ದಾರೆ. ಇನ್ನೂ 1-2 ವರ್ಷ ಆಗುತ್ತೆ ಅಂತ ಅರ್ಚಕರು ಹೇಳಿದ್ರು. ಇನ್ನು 2 ವರ್ಷ ಬಿಟ್ಟು ಬಂದರೆ ಒಳ್ಳೆ ದೇವಸ್ಥಾನ ನೋಡ್ಬೋದು ಅಂತ ಅರ್ಚಕರು ಹೇಳಿದ್ರು. ನೋಡಿ ಮೂಲಸ್ಥಾನ ಹೆಂಗಿದೆ ಅಂತ. ದಶಾವತಾರ ತೇಜಸ್ತಂಭ, ಹೊಸದು ತೇಜಸ್ತಂಭ, ಹಳೇದು ಹಂಗೆ ಇದೆ. ಹತ್ರನೇ ಹೊಸದು ಇಟ್ಟಿದ್ದಾರೆ. ಒಳ್ಳೆ ಗೋಪುರ ಒಂದು ಕಟ್ಟಿದ್ದಾರೆ. ಇನ್ನು ದೇವರನ್ನ ಪ್ರತಿಷ್ಠಾಪನೆ ಮಾಡಿಲ್ಲ. ಅದು ನೀವೆಲ್ಲ ಮಾಡ್ತಾರಂತೆ. ಇನ್ನು ಸ್ವಲ್ಪ ದಿನ ಹೋಗುತ್ತೆ. ಕಲ್ಲಲ್ಲಿ ಎಲ್ಲನೂ ಕಟ್ತಾ ಇದ್ದಾರೆ. ತುಂಬ ಸುಂದರವಾಗಿದೆ ಇಲ್ಲಿ. ಇಲ್ಲಿಂದ ಇವಾಗ ಶ್ರೀರಂಗಪಟ್ಟಣ ತಮಿಳುನಾಡಲ್ಲಿ ಇರುವ ಶ್ರೀರಂಗಪಟ್ಟಣಕ್ಕೆ ಹೋಗಬೇಕು. ಇವಾಗ ಇಲ್ಲೇ ನೋಡಿದ್ದೀವಿ ಹಳೆ ದೇವಸ್ಥಾನದೆಲ್ಲ. ಈಗ ಹಳೆ ದೇವಸ್ಥಾನ ಇಲ್ಲ, ಹೊಸ ದೇವಸ್ಥಾನ ಕಟ್ತಾ ಇದ್ದಾರೆ ಕಲ್ಲಲ್ಲಿ. ಇನ್ನೂ ಪೂರ್ತಿ ಮಾಡಿಲ್ಲ. ಗೋಪುರ ಎಷ್ಟು ಸುಂದರವಾಗಿದೆ ನೋಡಿ. ಆದರೆ ಎಲ್ಲನೂ ಸಿಮೆಂಟು ಅಲ್ಲಿ ಕಟ್ತಾ ಇದ್ದಾರೆ. ಇದು ಲೇಟೆಸ್ಟ್. ಇದು ನೋಡಿ ಬೋಟಿಂಗ್ ಇದೆ ಇಲ್ಲಿ. ಬೋಟಿಂಗ್ ಹೋಗ್ಬೋದು. ಒಂದು ದಿನ ಎಂಜಾಯ್ ಮಾಡ್ಬೋದು. ಇವರಿಗೆ ಅರ್ಜೆಂಟ್ ಇಲ್ಲಿಂದ 24 hours ಒಳಗೆ ಆದಿ ರಂಗನಾಥ ಸ್ವಾಮಿ, ಮಧ್ಯ ರಂಗನಾಥ ಸ್ವಾಮಿ, ಅಂತ್ಯ ರಂಗನಾಥ ಸ್ವಾಮಿ 3 24 hours ಒಳಗೆ ನೋಡಬೇಕು. ಒಂದೇ ದಿನದಲ್ಲಿ ನೋಡಬೇಕಂತ ನಾವು ಬಂದಿದ್ವಿ. ಈಗ ಎರಡು ದೇವಸ್ಥಾನ ಆಗಿದೆ. 3ನೇ ದೇವಸ್ಥಾನಕ್ಕೆ ನಾವು ಹೋಗಬೇಕು. ಇಲ್ಲಿಂದ ದಾರಿಯಲ್ಲಿ ಹೋಗ್ಬಿಟ್ಟಿದ್ವಿ. ನಮಗೂ ದಾರಿ ಗೊತ್ತಿಲ್ಲ. ಆ ದಾರಿ ಇವಾಗ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಆ ದಾರಿಯಲ್ಲಿ ರೋಡ್ ಚೆನ್ನಾಗಿಲ್ಲ. ಎಲ್ಲ ತುಂಬ ಗುಣಿ ಅದು ಇದು ಇದೆ. ಹೋಗೋಕ್ಕಾಗ್ತಾಯಿಲ್ಲ. ಅಲ್ಲಿಂದ ನಾವು ಮಾದೇಶ್ವರನ ಬೆಟ್ಟ ಮೇಲೆ ಹೋಗಿ ಮೇಟೂರು ಮತ್ತು ಸೇಲಂ, ಓಮಲೂರು, ನಾಮಕ್ಕಲ್, ತಿರುಚಿ ಅಂತ ಹೋಗಿದ್ದರೆ ತುಂಬ ಚೆನ್ನಾಗಿತ್ತು. ನಮಗೂ ಗೊತ್ತಿಲ್ಲ. ಈ ಒಂದು ಒಳ್ಳೆ ರೋಡಲ್ಲಿ ಹೋಗಿಲ್ಲ. ಸ್ವಲ್ಪ ಕಷ್ಟ ಆಯಿತು. ಇಲ್ಲಿಂದ ಶಿವನ ಸಮುದ್ರ ಮುಗೀತು. ಇಲ್ಲಿಂದ ನಾವು ಶ್ರೀರಂಗಕ್ಕೆ ಹೋಗಿರ್ತೀವಿ. ಮುಂದೆಯೇ ನಾನು ಶ್ರೀರಂಗದ ಬಗ್ಗೆ ಬೇಜಾನಷ್ಟು ವೀಡಿಯೋ ಹಾಕಿದ್ದೀನಿ. ಇವಾಗ ಶ್ರೀರಂಗಪಟ್ಟಣಕ್ಕೆ ಬಂದಿದ್ದೀನಿ. ಇಲ್ಲಿ ಒಂದು ಗೋಪುರ ಇರುತ್ತೆ. ಇದರಲ್ಲಿ ಆ ಗೋಪುರ ವೈಟ್ ಕಲರಲ್ಲಿ ಇರುತ್ತೆ. ಆ ವೈಟ್ ಕಲರ್ ಅಂದರೆ ಏನಂದರೆ ವೆಲ್ಲಾಯಿ ಗೋಪುರಂ ಅಂತ ಆ ಗೋಪುರಂ ಹೆಸರು. ವೆಲ್ಲಾಯಿ ಅಂದರೆ ಈ ಡೆಲ್ಲಿ ಸುಲ್ತಾನ್ ಅವರು ಬರುವಾಗ ದೇವರನ್ನು ತಗೊಂಡು ಹೋಗಿ ಬಿಡ್ತಾರೆ ಅಂತ ಇಲ್ಲಿರುವ ಅರ್ಚಕರು ಎಲ್ಲರೂ ಸೇರಿ ಆ ದೇವರನ್ನು ಮುಚ್ಚಿಡೋಕ್ಕೆ ಟೈಮ್ ಅವಕಾಶ ಬೇಕು ಅಂತ ಈ ದೇವಸ್ಥಾನ ನರ್ತಿಗೆ ಹತ್ರ ಹೇಳ್ತಾರೆ. ಅವರನ್ನು ಡ್ಯಾನ್ಸ್ ಆಡಿ ಕರ್ಕೊಂಡು ಹೋಗಿ ಆ ಗೋಪುರ ಮೇಲಿಂದ ಆ ಸುಲ್ತಾನನ್ನು ಅಲ್ಲಿಂದ ತಳ್ಳಿಬಿಟ್ಟು ಅವರು ಬಿದ್ದು ಸತ್ತೋಗ್ತಾರೆ. ಅದಕ್ಕೋಸ್ಕರ
ಅವರ ಜ್ಞಾಪಕಾರ್ಥವಾಗಿ ಈ ಗೋಪುರಕ್ಕೆ ವೆಲ್ಲಾಯಿ ಗೋಪುರಂ ಅಂತ ಅವರ ಹೆಸರೇ ಇಟ್ಟಿದ್ದಾರೆ. ಇದುವರೆಗೆ ಯಾರೂ ಅದಕ್ಕೆ ಕಲರ್ ಹೊಡೆದಿಲ್ಲ. ಪೇಂಟು ಎಲ್ಲ ವೈಟ್ ಕಲರಲ್ಲೇ ಇದೆ. ಅದಕ್ಕೆ ವೆಲ್ಲಾಯಿ ಗೋಪುರಂ ಅಂತ ಹೆಸರಿಟ್ಟಿದ್ದಾರೆ. ಆ ಗೋಪುರದ ದ್ವಾರದಲ್ಲಿ ಹೋಗಬೇಕು ಅಂತ ಈ 24 ಅವರು ಇಲ್ಲಿ ಬರುವುದಷ್ಟಕ್ಕೆ ಸಾಯಂಕಾಲ 6:30 ಆಯಿತು. 6:30 ಬಂದು ಒಳಗೆ ಹೋಗಿದ್ದಾರೆ ದರ್ಶನಕ್ಕೆ. ದರ್ಶನ ಮುಗಿದ ಮೇಲೆ ಇಲ್ಲಿ ಬಂದು ಇಲ್ಲಿಂದ ಹೊರಡಬೇಕು. ಇವಾಗ 9:30 ಆಗಿದೆ. ನಾವು ಇಲ್ಲಿಂದ ಹೊರಡ್ತೀವಿ. ಈ ದೇವಸ್ಥಾನ ಬಗ್ಗೆ ಮುಂದೆನೇ ಬೇಜಾನಸ್ತಿ ಹೇಳಿದ್ದೀನಿ ನಾನು. ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ. ಇದ್ರ ಬಗ್ಗೆ ಹೊಸದಾಗಿ ಹೇಳ್ಬೇಕಂತ ಏನಿಲ್ಲ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.